ಇದೀಗ ವೇದಿಕೆ ಮುಂಭಾಗದಲ್ಲಿ ಪಥ ಸಂಚಲನದಲ್ಲಿ ಸಾಕ್ತಾ ಇದ್ದಾರೆ. ನಂತರ ಟಾಗೋರ್ ಹೌಸ್ನ ತಂಡ ತನ್ನ ನಾಯಕನೊಂದಿಗೆ ಈ ಒಂದು ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದೆ. ಸಮಾರಂಭದ ಗಣ್ಯ ಅತಿಥಿಗಳು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಗಣ್ಯ ಅತಿಥಿಗಳು ವೇದಿಕೆ ಇರುವಂತಹ ಆಸನವನ್ನು ಸ್ವೀಕರಿಸಬೇಕಾಗಿ ಕಾರ್ಯಕ್ರಮದ ಮುಂದಿನ ಅಂಗ ಧ್ವಜಾರೋಹಣ. ಈ ಕ್ರೀಡಾ ಧ್ವಜಾರೋಹಣವನ್ನು ಎಲ್ಲ ಗಣ್ಯರ ಸಮ್ಮುಖದೊಂದಿಗೆ ನಡೆಸಿಕೊಡಬೇಕಾಗಿ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ಪ ಲಮಾನಿ, ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇದೀಗ ಕ್ರೀಡಾ ಧ್ವಜಾರೋಹಣ ನಡೀತಾ ಇದೆ. ಶ್ರೀ ಜಯಪ್ಪ ಲಮಾನಿ ಅಂತಾರಾಷ್ಟ್ರೀಯ ಧ್ವಜಾರೋಹಣವನ್ನು ನಡೆಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಧ್ವಜಾರೋಹಣ ನಡೆಸಿಕೊಟ್ಟಂತಹ ನಿಮಗೆ. ಮತ್ತೊಮ್ಮೆ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂದಿನಿಂದ ಒಟ್ಟು 2 ದಿನಗಳವರೆಗೆ ನಡೆಯುವ ಈ ವಾರ್ಷಿಕ ಕ್ರೀಡಾಕೂಟವು ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನೆರವೇರಲಿ. ಅದಕ್ಕಾಗಿ ಆ ದೇವರ ಅನುಗ್ರಹವನ್ನು ಬೇಡೋಣ. ಈಗ ಪ್ರಾರ್ಥನೆ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಂದ. ಮಾ ಸರಸ್ವತಿ ಶಾರದೆ, ಮಾ ಸರಸ್ವತಿ ಶಾರದೆ, पूर्ण इस ज्ञान उदर से, पूर्ण इस ज्ञान उदर से, वीणा पाणी शारदे, 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 माँ सरस्वती शारदे, माँ सरस्वती शारदे। सूर्य ब्रह्म शिव विष्णु गजानन, जिन चरणों को सेवते, सूर्य ब्रह्म शिव विष्णु गजानन, जिन चरणों को सेवते, हम शिशु हैं अज्ञानी माता, इन चरणों को प्यार दे, वीणा पाणी शारदे, 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 माँ सरस्वती शारदे, माँ सरस्वती शारदे। ಕಾರ್ಯಕ್ರಮದ ಮುಂದಿನ ಅಂಗ ಸ್ವಾಗತ ಭಾಷಣ. ಇಂದಿನ ಸಮಾರಂಭದ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವ ಮೂಲಕ ಪರಿಚಯಿಸಲಿದ್ದಾರೆ ಶ್ರೀ ಗಣೇಶ್, ದೈಹಿಕ ಶಿಕ್ಷಕರು, ಆನಂದಾಶ್ರಮ ಪ್ರೌಢಶಾಲೆ. ನಮಸ್ಕಾರ. 2024-25 ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಈ ಒಂದು ಶುಭ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀಯುತರು ಶ್ರೀ ಜಯಪ್ಪ ಲಮಾಣಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಮ್ಮ ಶಾಲಾ ಕಾರ್ಯದರ್ಶಿಗಳು ಶ್ರೀಯುತ ಮಹೇಶ್ ಎಲ್ ಬೊಂಡಾಲ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಶ್ರೀ ಮಹೇಶ್ ಎಲ್ ಬೊಂಡಾಲ್ ಸರ್, ಕಾರ್ಯದರ್ಶಿಗಳು ಸಾರಸ್ವತ್ ವಿದ್ಯಾಸಂಸ್ಥೆ, ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಇವರಿಗೆ ಶ್ರೀಯುತ ಚಂದ್ರನಾಯಕ್, PD, ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್, ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸರ್ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಯುತ ಗುರುಮೂರ್ತಿ P, ಮುಖ್ಯೋಪಾಧ್ಯಾಯರು, ಆನಂದಾಶ್ರಮ ಪ್ರೌಢಶಾಲೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತೇನೆ ಸರ್. ಇವರಿಗೆ ಪ್ರದೀಪ್ ಸರ್ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರಾಂಶುಪಾಲ್ ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್, ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ ಸರ್. ಇವರಿಗೆ ಗಣೇಶ್ ಸರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಂಜಿತಾ ಜೋಶಿ, ಮುಖ್ಯ ಶಿಕ್ಷಕಿ, ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್. ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ ಮೇಡಮ್. ಇವರಿಗೆ ಗಾಯತ್ರಿ ಟೀಚರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಇದ್ದಾರೆ, ಶ್ರೀಯುತರು ಜೀವನ್ ಸೋಮೇಶ್ವರ್. ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಇವರಿಗೆ ಹರೀಶ್ ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಸರ್. ಶ್ರೀ ಚಂದ್ರಶೇಖರ್, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಸರ್, ನಿಮ್ಮನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇವೆ. ಇವರಿಗೆ GK ಸರ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕೇತರ ಬಂಧುಗಳಿದ್ದೀರಿ, ನಿಮಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವುದರೊಂದಿಗೆ ಪರಿಚಯಿಸಿದ ಶ್ರೀ ಗಣೇಶ್ ಅವರಿಗೆ ಇನ್ನು ಮುಂದೆ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ಪ ಲಮಾನಿ ಇವರ ಕಿರು ಪರಿಚಯ ಮಾಡಿಕೊಡಲಿದ್ದಾರೆ. ಆನಂದಾಶ್ರಮ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಗಣೇಶ್ ಅವರು. ನಮ್ಮ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವಾರ್ಷಿಕ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಶ್ರೀ ಜಯಪ್ಪ ಸರ್ ಇವರನ್ನು ಪರಿಚಯಿಸಲು ಹರ್ಷಿಸುತ್ತೇನೆ. ಇವರು ಪ್ರಸ್ತುತ ಅಬಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ರಾಷ್ಟ್ರೀಯ ತೀರ್ಪುಗಾರರಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿ. ಅವರ ಸಾಧನೆಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳು: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಏಷ್ಯನ್ ಬೆಳ್ಳಿ ಪದಕ ವಿಜೇತರು. 2023ರಲ್ಲಿ ಕೇರಳ ರಾಜ್ಯದಲ್ಲಿ ನಡೆದ ಏಷ್ಯನ್ ಪವರ್ ಲಿಫ್ಟಿಂಗ್ನಲ್ಲಿ 1 ಚಿನ್ನ 3 ಬೆಳ್ಳಿ ಪದಕ ಪಡೆದ ಹೆಮ್ಮೆ. 2015ರಲ್ಲಿ ಒಮನ್ ದೇಶದ ಮಸ್ಕತ್ನಲ್ಲಿ ಜರುಗಿದ ಏಷ್ಯನ್ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ನಲ್ಲಿ ಬೆಳ್ಳಿ ಪದಕ. ಕರ್ನಾಟಕ ರಾಜ್ಯದ ಪವರ್ ಲಿಫ್ಟಿಂಗ್ನಲ್ಲಿ ಸತತ 15 ಬಾರಿ ರಾಜ್ಯ ಚಾಂಪಿಯನ್ ಆಗಿರುವುದು. ಹೀಗೆ ಅವರ ಸಾಧನೆ ಪಟ್ಟಿ ಸಾಗುತ್ತದೆ. ಅವರ ಸಾಧನೆಯನ್ನು ಗಮನಿಸಿ ಸುಮಾರು 30ಕ್ಕೂ ಹೆಚ್ಚಿನ ಸಂಘ ಸಂಸ್ಥೆಗಳು ಗೌರವಿಸಿ ಸನ್ಮಾನಿಸಿವೆ. ಮಂಗಳೂರು JCI ವತಿಯಿಂದ 2011ರಲ್ಲಿ ಔಟ್ಸ್ಟ್ಯಾಂಡಿಂಗ್ ಯಂಗ್ ಪರ್ಸನ್ ಅವಾರ್ಡ್, ಚಿತ್ರದುರ್ಗ ಬೃಹನ್ಮಠ ವತಿಯಿಂದ ಸಂತ ಸೇವಾಲಾಲ್ ಪ್ರಶಸ್ತಿ, ಅವರು ಸೇವೆ ಸಲ್ಲಿಸುತ್ತಿರುವ ಅಬಕಾರಿ ಇಲಾಖೆ ವತಿಯಿಂದ ಅಬಕಾರಿ ಮಿತ್ರ ಅನರ್ಘ್ಯ ರತ್ನ ಪ್ರಶಸ್ತಿ, 2015ರಲ್ಲಿ ಹಿರೇಕೆರೂರು ತಾಲೂಕು ಕನ್ನಡ ಸಾಹಿತ್ಯ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ಕ್ರೀಡಾ ಭಾರತಿಯಿಂದ ಜೀಜಾಬಾಯಿ ಕ್ರೀಡಾ ಪ್ರಶಸ್ತಿ, ಬಾಲಾಂಜನೇಯ ಜಿಮ್ನೇಷಿಯಂ ವತಿಯಿಂದ ಬಾಲಾಂಜನೇಯ ರತ್ನ ಅವಾರ್ಡ್, 2023ರಲ್ಲಿ ರಾಯಚೂರು ಜಿಲ್ಲೆ ಲಿಂಗಸೂರಿನಲ್ಲಿ ರಾಜ್ಯ ಮಟ್ಟದ ಡಾಕ್ಟರ್ HN ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇಂತಹ ಪ್ರತಿಭಾನ್ವಿತ ಶ್ರೀಯುತರು ಮುಂದಿನ ದಿನಗಳಲ್ಲಿ ಸಾಧನೆಯ ಉತ್ತುಂಗಕ್ಕೇರಲಿ, ರಾಜ್ಯ ದೇಶದ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಹಾರಿಸಲಿಗೆ ಅವರ ಸಾಧನೆ ಸ್ಫೂರ್ತಿಯಾಗಲಿ ಎಂದು ಸಂಸ್ಥೆಯ ಪರವಾಗಿ ಶುಭ ಹಾರೈಸುತ್ತೇವೆ. ಅಭಿನಂದನೆಗಳು ಸರ್, ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಅಂಗ ಕ್ರೀಡಾ ಜ್ಯೋತಿ ಆಗಮನ ಹಾಗೂ ಕ್ರೀಡಾಕೂಟದ ಉದ್ಘಾಟನೆ. ಈ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆ ಮಾಡಿದಂತಹ 2 ಸಂಸ್ಥೆಗಳ ಕ್ರೀಡಾಪಟುಗಳು ಹಿಡಿದುಕೊಂಡು ಕ್ರೀಡಾಂಗಣಕ್ಕೆ ಬರುತ್ತಿದ್ದಾರೆ. ಬಳಿಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ಆಗಲಿಕ್ಕಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ 2 ಸಂಸ್ಥೆಗಳಲ್ಲಿ ಸಾಧನೆ ಮಾಡಿದಂತಹ ಕ್ರೀಡಾಪಟುಗಳು ತಾಲೂಕು ಮಟ್ಟದ ಕಬಡ್ಡಿ ಆಟಗಾರ, ಕೌಶಿಕ್ ಕಂದಬಿ ತಾಲೂಕು ಮಟ್ಟದ ಕಬಡ್ಡಿ ಆಟಗಾರ, ಹಿತೇಶ್ ಪೂಜಾರಿರ ಕ್ರೀಡಾಪಟುಗಳು, ಸಿಂಚನ್ ಸೆಕೆಂಡ್ ಸೈನ್ಸ್ ತಾಲೂಕು ಕಬಡ್ಡಿ ವಿನ್ನರ್, ವಿಶಾಲ್, ಸುಮನ್, ಸೃಜನ್, ವಿವೇಕ್, ಹವ್ಯಾಸ್, ಪ್ರೇಕ್ಷಾ, ಪ್ರಾರ್ಥನಾ, ಲಬೀಸ್ ಹಾಗೂ ಶ್ರಾವ್ಯ ಶೆಟ್ಟಿ. ಇದೀಗ ಶ್ರಾವ್ಯ ಶೆಟ್ಟಿ ಫಸ್ಟ್ ಥಾಮಸ್ ಬಿ ಇವಳು ಈ ಒಂದು ಕ್ರೀಡಾ ಜ್ಯೋತಿಯನ್ನು ಅತಿಥಿಗಳಿಗೆ ನೀಡ್ತಾ ಇದ್ದಾಳೆ. ಶ್ರಾವ್ಯ ಶೆಟ್ಟಿ ತಾಲೂಕು ಕಬಡ್ಡಿ ಚಿನ್ನದ ಪದಕ ವಿಜೇತೆ, ಜಿಲ್ಲಾ ಮಟ್ಟದಲ್ಲಿ ಕಂಚು ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿನಿ ಶ್ರಾವ್ಯ ಶೆಟ್ಟಿ. ಈಗ ಈ ಕ್ರೀಡಾಕೂಟದ ಉದ್ಘಾಟನೆ ದೀಪ ಪ್ರಜ್ವಲಿಸುವುದರ ಮೂಲಕ ಈ ಕ್ರೀಡಾಕೂಟದ ಅಧಿಕೃತ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ಪ ಲಮಾಣಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್. ಈಗ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಈ ಕ್ರೀಡಾಕೂಟದ ಉದ್ಘಾಟನೆ ಬೆಳಕಿನಡೆಗೆ ಕೊಂಡೊಯ್ಯುವುದು ಜ್ಯೋತಿ. ಸರ್ಗಮಯ ತಮಸೋಮ
ಅಧಿಕೃತವಾಗಿ ಇದೀಗ ಈ ಒಂದು ಕ್ರೀಡಾಕೂಟ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಯಾಗಿದೆ. ಶೆಟ್ಟಿ ಮತ್ತೊಮ್ಮೆ ಈ ಜ್ಯೋತಿಯನ್ನು ಅಗ್ನಿಕುಂಡದತ್ತ ಕೊಂಡೊಯ್ಯುತ್ತಿದ್ದಾಳೆ. ಈಗ ಇನ್ನು ಮುಂದೆ ಬಣ್ಣ ಬಣ್ಣದ ಬಲೂನ್ಗಳನ್ನು ಹಾರಿಬಿಡುವುದರ ಮೂಲಕ ಸಾಂಕೇತಿಕವಾಗಿ ಈ ಕ್ರೀಡಾಕೂಟದ ಉದ್ಘಾಟನೆ ಮಾಡಬೇಕಾಗಿ ಅತಿಥಿಗಳಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ಅತಿಥಿಗಳಲ್ಲಿ ಮತ್ತೊಮ್ಮೆ ವಿನಂತಿ, ಸಾಂಕೇತಿಕವಾಗಿ ಈ ಕ್ರೀಡಾಕೂಟದ ಉದ್ಘಾಟನೆ ಮಾಡಬೇಕಾಗಿ ಮತ್ತೊಮ್ಮೆ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಬಣ್ಣ ಬಣ್ಣದ ಬಲೂನ್ಗಳು ಇದೀಗ ಆಕಾಶದತ್ತ ಮೂಲಕ ಸಾಂಕೇತಿಕವಾಗಿ ಕೂಡ ಈ ಒಂದು ಕ್ರೀಡಾಕೂಟ ಉದ್ಘಾಟನೆ ಆಗಿದೆ. ಅತ್ಯಂತ ಮನೋಹರವಾದ ದೃಶ್ಯ. ಕ್ರೀಡಾಕೂಟದ ಉದ್ಘಾಟನೆ ಮಾಡಿದಂತಹ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ಪ ಲಾಮಾನಿ ಅವರಿಗೆ ಧನ್ಯವಾದಗಳು. ಕ್ರೀಡಾ ಪ್ರತಿಜ್ಞೆ ಶ್ರಾವ್ಯ ಶೆಟ್ಟಿ, ದಯವಿಟ್ಟು ಒಮ್ಮೆ ವೇದಿಕೆ ಬರಬೇಕು ವೇಗವಾಗಿ. ಶ್ರಾವ್ಯ ಶೆಟ್ಟಿ ವಿಜೇತೆ, ಜಿಲ್ಲಾ ಮಟ್ಟದಲ್ಲಿ ಕಂಚು ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದಂತಹ ಪ್ರತಿಭಾನ್ವಿತ ಕ್ರೀಡಾಪಟು, ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಕೂಡ. ಕಳೆದ ವರ್ಷ ಆನಂದಾಶ್ರಮ ಶಾಲೆಯಲ್ಲಿ ಕೂಡ ಅತ್ಯಂತ ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಈ ವರ್ಷ ಪರಿಜನ ಪದವಿ ಪೂರ್ವ ಕಾಲೇಜಲ್ಲಿ ಸೇರಿಕೊಂಡು ಉತ್ತಮವಾದ ಸಾಧನೆ ಮಾಡಿದ್ದಾಳೆ. ಶ್ರಾವ್ಯ ಶೆಟ್ಟಿ ಈಗ ವೇದಿಕೆ ಬರ್ತಾ ಇದ್ದಾಳೆ. ಈಗ ಕ್ರೀಡಾ ಪ್ರತಿಜ್ಞೆ, ಈ ಕ್ರೀಡಾ ಪ್ರತಿಜ್ಞೆಯನ್ನು ಬೋಧಿಸಲಿದ್ದಾರೆ ಕುಮಾರಿ ಶ್ರಾವ್ಯ ಶೆಟ್ಟಿ, ಫಸ್ಟ್ ಕಾಮರ್ಸ್ ಬಿ. ಎಲ್ಲ ಕ್ರೀಡಾಳುಗಳು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ಈ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಆನಂದಾಶ್ರಮ ಪ್ರೌಢಶಾಲೆ ಮತ್ತು ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಾಯಕರ ನಿಯಮಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಶಾಲೆ ಮತ್ತು ಕಾಲೇಜಿನ ಗೌರವವನ್ನು ಎತ್ತಿ ಹಿಡಿಯುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಕ್ರೀಡಾಕೂಟವನ್ನು ಉದ್ಘಾಟಿಸಿದಂತಹ ಮುಖ್ಯ ಅತಿಥಿಗಳಾದ ಶ್ರೀ ಜಯಪ್ಪ ಲಾಮಾನಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್, ಇವರು ಕ್ರೀಡಾಳುಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅನುದಾನಿತ ಆನಂದಾಶ್ರಮ ಪ್ರೌಢಶಾಲೆ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಇದರ ಸಹಯೋಗದೊಂದಿಗೆ ನಡೆಯುತ್ತಿರುವ ವಾರ್ಷಿಕ ಕ್ರೀಡಾಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವ ಸರಸ್ವತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದಂಥ ಶ್ರೀ ಮಹೇಶ್ ಎಲ್ ಬೊಂಡಲ್ ಸರ್ ಅವರೇ, ಉಪಸ್ಥಿತರಿರುವ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಗುರುಮುದ್ದು ಸರ್ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ವಿಕ್ರಮ್ ಸರ್ ಅವರೇ, ಆನಂದಾಶ್ರಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ನೆಚ್ಚಿನ ಕ್ರೀಡಾಪಟುಗಳೇ, ಈ ಒಂದು ವಾರ್ಷಿಕ ಕ್ರೀಡಾಕೂಟಕ್ಕೆ ನನಗೆ ಆಹ್ವಾನಿಸಿದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ, ಶಿಕ್ಷಕರೇ, ಉಪನ್ಯಾಸಕರೇ ಹಾಗೂ ಬೋಧಕೇತರ ಸಿಬ್ಬಂದಿಯವರಿಗೆ ನಾನು ಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕ್ರೀಡಾ ದಿನವು ಇವತ್ತು ನಮಗೆ ವಿಶೇಷ ಮತ್ತು ಉತ್ಸಾಹಭರಿತ ದಿನವಾಗಿದೆ. ಕ್ರೀಡೆಯಿಂದ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಸದೃಢರಾದರೆ ಇವತ್ತು ನಾವು ಏನೆಲ್ಲ ಸಾಧಿಸ್ಬೋದು. ಆರೋಗ್ಯವೇ ಭಾಗ್ಯ ಹೇಳಿದಾಗೆ ನಮ್ಮಲ್ಲಿ ಇವತ್ತು ಆರೋಗ್ಯ ಇಲ್ಲದಿದ್ದರೆ ನಾವು ಏನು ಸಾಧಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಇಂತಹ ಕ್ರೀಡಾ ಚಟುವಟಿಕೆಗಳು, ವ್ಯಾಯಾಮಗಳು, ದೈಹಿಕ ಎಕ್ಸಸೈಸ್ ಮಾಡಿದರೆ ಮಾತ್ರ ನಾವು ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ. ಇವತ್ತು
ನಮ್ಮ ಹತ್ರ ಎಷ್ಟೇ ಹಣ ಇದ್ದರೂ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಇದ್ದರೂ ನಾವು ಇವತ್ತು ಆರೋಗ್ಯವನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಅದನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಆರೋಗ್ಯ ಅನ್ನೋದು ನಾವು ದೈಹಿಕ ಚಟುವಟಿಕೆಗಳಿಂದ ನಾವು ಮಾತ್ರ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ. ಅಂದರೆ ಇಂಥ ಒಂದು ಕ್ರೀಡಾ ಚಟುವಟಿಕೆಗಳು, ಬೇರೆ ವ್ಯಾಯಾಮ ಆಗುವುದು ಅಥವಾ ಇನ್ನಿತರ ದೈಹಿಕ ಚಟುವಟಿಕೆಗಳಿಂದ ಮಾತ್ರ ನಾವು ಆರೋಗ್ಯವನ್ನು ವೃದ್ಧಿಸಿಕೊಳ್ಬೋದು. ಈ ಕ್ರೀಡಾ ಚಟುವಟಿಕೆಗಳಲ್ಲಿ ತಾವು ಪಾಲ್ಗೊಳ್ಳುವುದರಿಂದ ನಿಮ್ಮ ದೈಹಿಕ ಮಾನಸಿಕ ನಾವು ಸದೃಢರಾಗ್ತೀರಿ ಮತ್ತು ನಮ್ಮಲ್ಲಿ ಈ ಶಿಸ್ತು ಸಹ ನಮ್ಮ ಪಾಲನೆಯನ್ನು ನಾವು ಪಡೆದುಕೊಳ್ಳುತ್ತೇವೆ. ಯಾಕಂದರೆ ಕ್ರೀಡಾಪಟುಗಳಿಗೆ ಮುಖ್ಯವಾಗಿ ನಮಗೆ ಶಿಸ್ತು ಬೇಕಾಗ್ತದೆ. ಯಾಕಂದರೆ ಶಿಸ್ತು ಇಲ್ಲದೆ ನಾವು ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರತಿಯೊಬ್ಬ ಕ್ರೀಡಾಪಟುಗಳು ಇವತ್ತು ನಾವು ಏನು ಸಾಧನೆ ಮಾಡಬೇಕಂದ್ರೆ ಅದರ ಹಿಂದೆ ತುಂಬ ಪರಿಶ್ರಮ ಬೇಕಾಗ್ತದೆ. ಅದು ಶೈಕ್ಷಣಿಕವಾಗಿಯೋ ವಿಜ್ಞಾನವಾಗೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಗ್ಬೋದು. ನಾವು ಯಾವ ಕ್ಷೇತ್ರದಲ್ಲಿ ನಾವು ಪರಿಶ್ರಮವನ್ನು ಪಡ್ತೇವೆ ಆವಾಗ ನಾವು ಮುಂದೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇತ್ತೀಚಿನ ಕ್ರೀಡಾಕೂಟಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸುಮಾರು 2% ರಿಸರ್ವೇಷನ್ನು ಈ ನೇಮಕಾತಿಗೆ ಸುಮಾರು 4 ತಿಂಗಳ ಹಿಂದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಆದ್ದರಿಂದ ಕ್ರೀಡಾಪಟುಗಳು ಇನ್ನು ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡೆಯಲ್ಲಿ ಪಾಲ್ಗೊಂಡು ಪದಕವನ್ನು ಪಡ್ಕೊಂಡ್ರೆ ನೀವು ಎಲ್ಲರೂ ಕ್ರೀಡಾಕೂಟದಲ್ಲಿ ನೀವು ಅದರಲ್ಲಿ ನೇಮಕಾತಿಗೊಳ್ಬೋದು. ಯಾಕಂದರೆ ಓದಲ್ಲಿ ಕೆಲವರು ಹುಷಾರಿರ್ತಾರೆ, ಕೆಲವೊಬ್ಬರು ಕ್ರೀಡೆಯಲ್ಲಿ ಹುಷಾರಾಗಿರ್ತಾರೆ. ಆದ್ದರಿಂದ ನಾವು ವಿದ್ಯಾಭ್ಯಾಸದ ಜೊತೆ ನಾವು ಕ್ರೀಡೆಯನ್ನು ಸಹ ನಾವು ಬೆಳೆಸ್ಕೊಂಡು ಹೋಗಬೇಕು. ನಾವು ಕ್ರೀಡೆಯಲ್ಲೇ ಮುಂದಿನ ದಿನಗಳಲ್ಲಿ ನೀವು ಉತ್ತಮ ಕ್ರೀಡಾಪಟು ಆಗಿದರೆ ಮುಂದಿನ ನಿಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ನೇಮಕಾತಿ ಇದೆ ಎಲ್ಲ ಇಲಾಖೆಯಲ್ಲಿ ಈ ಸರಿ ಕಂಪಲ್ಸರಿ 2% ಕ್ರೀಡಾಕೂಟಕ್ಕೆ ಮೀಸಲಾಗಿಟ್ಟಿದೆ. ಆಲ್ರೆಡಿ ನಮ್ಮ ಈಗ ಕ್ರೀಡಾಪಟುಗಳು ನಮ್ಮ ಪವರ್ ಲಿಫ್ಟಿಂಗ್ ಇಲ್ಲ, ಸುಮಾರು ರೈಲ್ವೇಸ್ ಆಗಲಿ, ಪೋಸ್ಟಲ್ ಆಗಲಿ ಅಥವಾ ಬೇರೆ ಅರಣ್ಯ ಇಲಾಖೆಯಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಜನ ಅಪಾಯಿಂಟ್ ಆಗಿದ್ದಾರೆ. ಆದರೆ ಅದು ಬಿಟ್ಟು ಇನ್ನಿತರ ಎಲ್ಲ ಇಲಾಖೆಗಳಲ್ಲಿ ಈ ಸರಿ ಯಾವುದೇ ಅಪಾಯಿಂಟ್ಮೆಂಟ್ ಆದರೂ ಸಹ ಕ್ರೀಡಾಪಟುಗಳಿಗೆ 2% ರಿಸರ್ವೇಷನ್ ಮಾಡಿಟ್ಟಿದೆ. ಆದ್ದರಿಂದ ನೀವೆಲ್ಲ ಒಳ್ಳೆಯ ಕ್ರೀಡಾಪಟುಗಳಾಗಿ ಮುಂದಿನ ದಿನಗಳಲ್ಲಿ ನೀವು ಸಹ ಒಳ್ಳೆಯ ಹೆಸರನ್ನು ಈ ಶಿಕ್ಷಣ ಮಂಡಳಿಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹಿರಿಯರಿಗೆ ಒಳ್ಳೆಯ ಗೌರವವನ್ನು ತರಬೇಕು. ನೀವು ಕಲಿತ ಶಾಲೆಗಳಿಗೆ, ಕಾಲೇಜುಗಳಿಗೆ ನೀವು ಗೌರವವನ್ನು ನೀಡಿದರೆ ಮಾತ್ರ ನೀವು ಮುಂದೆ ಬರಲಿಕ್ಕೆ ಅವಕಾಶ ಇರ್ತದೆ. ನಾವು ಕಲಿತ ಶಾಲೆಗಳನ್ನು ನಾವು ಮರೆಯಬಾರ್ದು. ನಮ್ಮ ಪೇರೆಂಟ್ಸ್ ಆಗಲಿ ನಮಗೆ ಸಹಾಯ ಮಾಡಿದ್ದು ನಾವೆಲ್ಲ ಗೌರವಯುತವಾಗಿ ನಡ್ಕೊಳ್ಬೇಕು. ಪ್ರತಿದಿನ ಏನಿಲ್ಲ ಅಂದರೂ ಅರ್ಧ 1 ಗಂಟೆ ನಾವು ವ್ಯಾಯಾಮ ಮಾಡಬೇಕು. ಕ್ರೀಡಾ ಚಟುವಟಿಕೆಗಳು ಮಾಡಿದರೆ ಮಾತ್ರ ಅಲ್ಲ, ಬೇರೆ ವ್ಯಾಯಾಮ ಮಾಡಿದರೆ ನಾವು ಸಾಕಾಗ್ತದೆ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ವ್ಯಾಯಾಮ ಇವತ್ತು ಮುಖ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ನಮ್ಮ ಆಹಾರದ ಸ್ಟೈಲ್ಗಳಲ್ಲಿ ನೋಡಿದರೆ ನಾವು ಇವತ್ತು ತುಂಬ ಅನಾರೋಗ್ಯಕರವಾಗಿ ನಾವು ಇವತ್ತು ಬಳಲುತ್ತಿದ್ದೇವೆ. ಆದ್ದರಿಂದ ಪ್ರತಿದಿನ ನಾವು ವ್ಯಾಯಾಮ ಮಾಡಬೇಕು, ಒಳ್ಳೆಯ ಆಹಾರ ಸಹಬೇಕು ಮತ್ತು ದುಶ್ಚಟದಿಂದ ನಾವು ಹೊರಗಡೆ ಬಿಡಬೇಕು. ಹೆಚ್ಚಿನ ನಾವು ದಿನಗಳಲ್ಲಿ ನೋಡ್ತೇವೆ, ನಗರದ ದೊಡ್ಡ ಹೆಸರಾಂತ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನಾವು ಕೆಲವು ಸರಿ ರೈಡ್ ಮಾಡುವಾಗ ದುಶ್ಚಟದಲ್ಲಿ ತುಂಬ ಜನರು ಬಲಿಯಾಗಿದ್ದಾರೆ. ನಾವು ತುಂಬ ಜನ ಅವ್ರ ಮೇಲೆ ನಾವು ಕರೆಸಿ ಅವರನ್ನು ಉಪದೇಶ ಮಾಡಿದ್ದೇವೆ. ಆದ್ದರಿಂದ ನಾವು ಯಾಕೆ ಇವತ್ತು ನಾವು ಜೀವನ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ನಮ್ಮನ್ನು ಕಲಿಸ್ತಿದ್ದಾರೆ, ನಾವು ಆಲೋಚನೆ ಮಾಡಿ ನಮ್ಮ ಗುರು ಹಿರಿಯರು, ನಮ್ಮ ಶಿಕ್ಷಕರು ಎಷ್ಟು ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ ಅದನ್ನು ತಿಳ್ಕೊಂಡು ಒಳ್ಳೆ ದಾರಿನ ಹಿಡಬೇಕು. ಯಾಕಂದರೆ ನಾವು ಇಂಥ ಕ್ರೀಡಾ ಚಟುವಟಿಕೆಗಳು ನಾವು ಭಾಗವಹಿಸಿದ್ರೆ ಮಾತ್ರ ಆ ದುಶ್ಚಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಆದ್ದರಿಂದ ತಾವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳು, ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು. ಯಾಕಂದರೆ ನಾವು ಸಹ ಈಗ ಸೋಲುಗಿಲು ಈಗ ಇದ್ದಿದೆ. ನೀವೀಗ ಕ್ರೀಡಾಕೂಟ ಪ್ರಾರಂಭ ಆಗ್ಬೋದು, ಅದರಲ್ಲಿ ಕೆಲವರು ಸೋಲ್ತಾರೆ, ಕೆಲವರು ವಿಜೇತರಾಗ್ತಾರೆ. ಆದರೆ ಯಾರು ಎದೆಗುಂದಬಾರ್ದು. ಈಗ ಯಾರು ಸೋಲ್ತಾರೆ ಅವು ಮುಂದೆ ದಿನಗಳಲ್ಲಿ ಅವರು ಒಳ್ಳೆಯ ಹೆಸರನ್ನು ಮಾಡ್ತಾರೆ. ನಾವು ಸಹ ಪ್ರಥಮವಾಗಿ ಎಲ್ಲ ಸೋತಿದ್ದವರೇ. ಸೋತಿದ್ದಂತ ನಾವು ಮನವರಿಕೆ ಮಾಡ್ಕೊಳ್ಬೇಕು. ನಾವು ಯಾಕೆ ಸೋತಿದ್ದೇವೆ ನಾವಲ್ಲಿ ಹೆಚ್ಚಿನ ತರಬೇತಿ ಪಡ್ಕೊಳ್ಳಿಲ್ಲ, ಅಭ್ಯಾಸ ಮಾಡಲಿಲ್ಲ. ಆದ್ದರಿಂದ ನಾವು ಎಲ್ಲಿ ಎಡವಿದ್ದೇವೆ ನಾವು ಲೈಫಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇವತ್ತು ಸೋತು ನೀವು ಮುಂದಿನ ದಿನಗಳಲ್ಲಿ ಜಯ ಗಳಿಸ್ತೀರಿ. ನೀವು ಯಾರೇ ನಿರಾಶೆಗೊಳ್ಳಬಾರ್ದು. ಯಾಕಂದರೆ ನೀವೀಗ ಎಲ್ಲರೂ ಭಾಗವಹಿಸೋದಕ್ಕೆ ತುಂಬ ಸಂತೋಷ. ಭಾಗವಹಿಸೋದೇ ಅದು ಒಂದು ವಿಜೇತವಾಗಿರ್ತದೆ. ನಾವು ಕ್ರೀಡೆಯಲ್ಲಿ ಭಾಗವಹಿಸೋದೇ ಇದು ಅದ್ಭುತ ಅದು ನಮ್ಮ ಸಾಹಸ ಅಂತ ಹೇಳ್ಬೋದು. ಆದ್ದರಿಂದ ಯಾರು ಸಹ ಎಲ್ಲರಿಗೂ ಸಹ ನಾನು ಶುಭ ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಸಹ ನೀವು ಒಳ್ಳೆಯ ಕ್ರೀಡಾಪಟುವಾಗಿ ರಾಜ್ಯ, ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು. ನಾವು ಸಹ ಈಗ ಈ ದಿನಕ್ಕೆ 2.5-3 ಗಂಟೆ ನಾವು ದಿನಲ್ಲೂ ಪ್ರಾಕ್ಟೀಸ್ ಮಾಡ್ತೀವಿ. ಯಾಕಂದರೆ ನಾವು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರದಲ್ಲಿ ಪದಕ ಪಡೆದುಬೇಕಾದ್ರೆ ಅಷ್ಟು ಸುಲಭವಾಗಿಲ್ಲ. ಈಗ ಎಲ್ಲ ಕಾಂಪಿಟೇಟಿವ್, ಈ ಜಗತ್ತೇ ಎಲ್ಲ ಕಾಂಪಿಟೇಟಿವ್ ಆಗಿದೆ. ಪ್ರತಿ ಕ್ಷೇತ್ರದಲ್ಲಿ ಶಿಕ್ಷಣ ಆಗಲಿ, ಕ್ರೀಡೆ ಆಗಲಿ, ಯಾವುದೇ ಕ್ಷೇತ್ರದಲ್ಲಿ ಪೈಪೋಟಿ ಇಲ್ಲದೆ ಎಲ್ಲಿಲ್ಲ. ಆದ್ದರಿಂದ ಎಲ್ಲ ಕ್ಷೇತ್ರದಲ್ಲಿ ಪೈಪೋಟಿಗಳು ಇದೆ.
ತಾವು ಹೆಚ್ಚಿನ ಎಲ್ಲ ಕ್ಷೇತ್ರದಲ್ಲೇ ನೀವು ವಿದ್ಯಾಭ್ಯಾಸದಲ್ಲೇ ಆಗಲಿ ಕ್ರೀಡೆಗಳಲ್ಲಿ ಹೆಸರು ಶ್ರಮವನ್ನು ಪಡಬೇಕು. ಆದ್ದರಿಂದ ತಾವು ಇಷ್ಟು ದೊಡ್ಡ ಒಂದು ಸುಂದರವಾದ ಈ ಮೈದಾನ ಇದೆ. ಯಾಕಂದರೆ ನಾನು ಸುಮಾರು ಕಾಲೇಜುಗಳಿಗೆ ಹೋಗಿದ್ದೇನೆ, ಅಲೋಸಿಸ್ ಹೋಗಿದ್ದೇನೆ, ಆಗ್ನೆಸಿ ಹೋಗಿದ್ದೇನೆ, ಬೆಜೆಂಟ್ ಹೋಗಿದ್ದೇನೆ, ಕೆನರಾ ಹೋಗಿದ್ದೇನೆ, ಕರ್ನಾಟಕ KPT ಹೋಗಿದ್ದೇನೆ. ಆದರೆ ಇಷ್ಟು ದೊಡ್ಡ ಒಂದು ವಿಶಾಲವಾದ ಇದು ಅಂಗಣ ಎಲ್ಲಿ ಇಲ್ಲ. ಆದ್ದರಿಂದ ನಿಮ್ಮ ಆಡಳಿತ ಮಂಡಳಿ ಒಳ್ಳೆಯ ನಿಮಗೆ ಕ್ರೀಡಾಂಗಣ ಒದಗಿಸಿಕೊಟ್ಟಿದೆ. ಯಾಕಂದರೆ ಈಗ ಬಿಸಿಲಿದೆ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಬಿಸಿಲು ಇನ್ನೂ ತುಂಬ ಜಾಸ್ತಿ ಆಗ್ತಾ ಉಂಟು. ಆದ್ದರಿಂದ ನಿಮ್ಮೆಲ್ಲರಿಗೂ ಎಲ್ಲ ಕ್ರೀಡಾಪಟುಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮನ್ನು ಶುಭಾಶಿಸುತ್ತಾ ನಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯವೇ ಭಾಗ್ಯ. ಎಲ್ಲರೂ ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ದೈಹಿಕ ಚಟುವಟಿಕೆ ಸದಾ ಇರಲಿ, ಅದೊಂದು ನಿಮ್ಮ ಎಲ್ಲರ ಜೀವನದ ಭಾಗವಾಗಲಿ ಎಂದು ಈ ದಿನ ಕ್ರೀಡಾಳುಗಳಿಗೆ ಶುಭ ಹಾರೈಸಿದ ಮುಖ್ಯ ಅತಿಥಿಗಳು ಶ್ರೀ ಜಯಪಾಲಮ್ಮನಿ ಅವರಿಗೆ ಧನ್ಯವಾದಗಳು. Good morning, very warm. Good morning, Mr. Jayappa. Thank you for the compliments. After almost 5 years break, I think 2019 was the last sports meet. After that we had COVID, post-COVID we had this repairs to the ground and all that. Now we have started, this is the first game, first event post the renovation of these buildings and construction of the new CBSE school. I should thank all of you for having participated so actively and doing a wonderful march past. Thank you very much, and all the best to you. It's getting warm, and I think you should move on and start the game. Thank you very much. ನೆನಪಿನ ಕಾಣಿಕೆಯಾಗಿ ಸ್ಮರಣಿಕೆ ಪ್ರದಾನ ಮಾಡಬೇಕಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಮಹೇಶ್ ಎಲ್ ಬಂಡಲ್ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ಚಂದ್ರನಾಯಕ್ ಇವರಿದ್ದ. ಶುಭ ಮುಂಜಾನೆ. ಅನುದಾನಿತ ಆನಂದಶ್ರಮ ಪ್ರೌಢಶಾಲೆ ಸೋಮೇಶ್ವರ ಹಾಗೂ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳ ಬಗ್ಗೆ ಹಿತನುಡಿಗಳನ್ನು ನೀಡಿದಂಥ ಶ್ರೀಯುತ ಜಯಪಾಲಮ್ಮನಿ, ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್, ಇವರಿಗೆ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕ್ರೀಡಾಕೂಟದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಮಹೇಶ್ ಎಲ್ ಬಂಡಲ್, ಕಾರ್ಯದರ್ಶಿಗಳು ಸರಸ್ವತ ವಿದ್ಯಾಸಂಸ್ಥೆ, ಇವರಿಗೂ ಕೂಡ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ 3 ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಎರಡೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಂದು ಮತ್ತು ನಾಳೆ ನಡೆಯುವಂಥ ಈ ಒಂದು ವಾರ್ಷಿಕ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಎಲ್ಲ ರೀತಿಯಿಂದ ಸಹಕಾರ ಹಾಗೂ ತೀರ್ಪುಗಾರಾಗಿ ನಮ್ಮನ್ನು ಸೇರಿದಂಥ ಪರಿಜ್ಞಾನ ಕಾಲೇಜಿನ ಹಾಗೂ ಆನಂದಾಶ್ರಮದ ಉಪನ್ಯಾಸಕ ವರ್ಗ, ಅಧ್ಯಾಪಕ ವರ್ಗ ಹಾಗೆ ಮಾಡುವಂಥ ಎರಡೂ ಸಂಸ್ಥೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೂ ಎಲ್ಲ ಎರಡೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ಕ್ರೀಡಾಂಗಣ ಹಾಗೂ ನಮಗೆ ಎಲ್ಲ ರೀತಿಯ ಸಹಕಾರ ನೀಡುವಂಥ ಪರಿಜ್ಞಾನ ವಿದ್ಯಾಲಯದ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಶ್ರೀಯುತ ಕಾರ್ತಿಕ್ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕಿಯಾದಂಥ ಕುಮಾರಿ ದಿಶಿತಾ ಇವರಿಗೂ ಕೂಡ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಲ್ಲಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಧನ್ಯವಾದವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಆನಂದಾಶ್ರಮ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿ ಸಂಘ ಇದರ 73ನೇ ವಾರ್ಷಿಕೋತ್ಸವ ತಾರೀಕು 24/11/2024 ಆದಿತ್ಯವಾರ ಬೆಳಿಗ್ಗೆ 9:30ಕ್ಕೆ ಕ್ರೀಡೋತ್ಸವ ಹಾಗೂ ವಾರ್ಷಿಕೋತ್ಸವ 73ನೇ ವಾರ್ಷಿಕೋತ್ಸವ ಕೂಡ ನಡೆಯಲಿಕ್ಕಿದೆ. ಆ ದಿವಸ 9:30 ಗಂಟೆಗೆ ಮನೋರಂಜನಾ ಕಾರ್ಯಕ್ರಮ, ಅದರ ಅಂಗವಾಗಿ ಕತೆ ಎಡ್ಡೆಂಡು ಎನ್ನುವ ಒಂದು ನಾಟಕ ಕೂಡ ನಡೆಯಲಿಕ್ಕಿದೆ. ಎಲ್ಲರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಆನಂದಾಶ್ರಮ ಪ್ರೌಢಶಾಲಾ ಹಳೆ ವಿದ್ಯಾರ್ಥಿ ಸಂಘ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಕ್ರೀಡಾಳುಗಳೇ, ಇವತ್ತು ಬೆಳಗ್ಗೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆಕರ್ಷಕ ಪಥ ಸಂಚಲನ ನಡೆದಿತ್ತು. ಅದರ ಫಲಿತಾಂಶವನ್ನೀಗ ನಿಮ್ಮ ಮುಂದೆ ನೀಡ್ತಾ ಇದ್ದೇವೆ.
ಆನಂದಾಶ್ರಮ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನದಲ್ಲಿ ಸುಭಾಷ್ ತಂಡ 26 ಅಂಕಗಳೊಂದಿಗೆ ಸುಭಾಷ್ ತಂಡ ಈ ಒಂದು ಮಾರ್ಚ್ ಪಾಸ್ಟಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ದ್ವಿತೀಯ ಸ್ಥಾನದಲ್ಲಿ 24.5 ಅಂಕಗಳನ್ನು ಪಡೆಯುತ್ತಾ ಟಾಗೋರ್ ಹೌಸ್ ದ್ವಿತೀಯ ಸ್ಥಾನದಲ್ಲಿ, 24 ಅಂಕಗಳನ್ನು ಪಡೆದುಕೊಂಡು ಪ್ರತಾಪ್ ಹೌಸ್ ತೃತೀಯ ಸ್ಥಾನದಲ್ಲಿ, ಹಾಗೂ 23.5 ಅಂಕಗಳನ್ನು ಪಡೆದುಕೊಂಡು ಶಿವಾಜಿ ತಂಡ 4ನೇ ಸ್ಥಾನದಲ್ಲಿ. ಅದೇ ರೀತಿ ಪರಿಜನ PU ಕಾಲೇಜಿನ ಫಲಿತಾಂಶ ಪ್ರಥಮ ಸ್ಥಾನದಲ್ಲಿ ಶಿವಾಜಿ ತಂಡ 26.5 ಪಾಯಿಂಟ್, ದ್ವಿತೀಯ ಸ್ಥಾನದಲ್ಲಿ ನೇತಾಜಿ ತಂಡ 26 ಪಾಯಿಂಟ್, ತೃತೀಯ ಸ್ಥಾನದಲ್ಲಿ ಭಗತ್ 24 ಪಾಯಿಂಟ್, ಹಾಗೂ ತೃತೀಯ ಸ್ಥಾನದಲ್ಲಿ ತಿಲಕ್ 23.5 ಪಾಯಿಂಟ್. ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಎಲ್ಲ ಕ್ರೀಡಾಳುಗಳಿಗೆಲ್ಲ ನಿಂತ್ಕೊಳ್ಬೇಕು. ಕ್ರೀಡಾಳುಗಳಲ್ಲಿ ದಯವಿಟ್ಟು ನಿಂತ್ಕೊಳ್ಳಿ. ಧನ್ಯವಾದಗಳು. ಎಲ್ಲ Group attention. Standard is attention. Group disperse.